ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದ ಮುಖಾಂತರ ನಿಮಗೆ ಒಂದು ವೆರಿ ವೆರಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ಗೆ ಮಾಡುವಂಥ ಒಂದು ಪ್ರಾಡಕ್ಟ್ನ ಅಥವಾ ಒಂದು ಕಂಪನಿಯ ಒಂದು ಸ್ಟಾಕ್ನ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ನಿಮ್ಗೊಂದು ಗ್ರೂಪ್ನ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ ವಿಡಿಯೋದ ಮುಖಾಂತರ ಅಂತ ಅನ್ಕೊಂಡೆ. ನಿನ್ನೆ ಮಾಡೋಕ್ಕಾಗಿಲ್ಲ, ಅದು ಹಿಂದಿನ ವಿಡಿಯೋದಲ್ಲಿ ಅನೌನ್ಸ್ಮೆಂಟ್ ಮಾಡಿದೆ. ಅದಕ್ಕೋಸ್ಕರ ಈಗ ಒಂದು ಕಂಪ್ಲೀಟ್ ಒಂದು ಇನ್ಫಾರ್ಮೇಶನ್ಸ್ ಒಂದು HDFC ಗ್ರೂಪ್ನ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಒಂದು ಸಕ್ಸಸ್ ಜರ್ನಿ ಆಫ್ HDFC ಗ್ರೂಪ್ ಅಂತ ಒಂದು ಇನ್ಫಾರ್ಮೇಶನ್ ನೀವು ನೋಡ್ಬೋದು. ಅದ್ರ ಜೊತೆಗೆ ಈ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡೋಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ನಾವು ಕೊಡುವಂಥ ಇನ್ಫಾರ್ಮೇಶನ್ಸ್ ನಿಮ್ಮ ಒಂದು ಎಜುಕೇಶನಲ್ ಮತ್ತೆ ರೆಫರೆನ್ಸ್ ಪರ್ಪಸ್ಗೆ ಮಾತ್ರ. ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ಓಕೆ, ಸರಿ ಸ್ನೇಹಿತರೆ. ಈ ಒಂದು HDFC ಫಸ್ಟ್ ನಾವು ಡಿಸ್ಕಸ್ ಮಾಡಬೇಕಾಗಿರುವಂಥ ಗ್ರೂಪ್ ಬಂದು HDFC, ನಂತರ ಬಂದಂತಹ ಒಂದು ಕಂಪನಿ ಬಂದು HDFC ಬ್ಯಾಂಕ್. HDFC ಸ್ಟಾರ್ಟ್ ಆಗಿದ್ದು ಬಂದು 1977 ಅಕ್ಟೋಬರ್ 17ಗೆ ಸ್ಟಾರ್ಟ್ ಆಯಿತು. ಇದನ್ನ ಸ್ಟಾರ್ಟ್ ಮಾಡಿದವರು ಬಂದು ಮಿಸ್ಟರ್ HD ಪಾರೇಖ್ ಅನ್ನುವ ಒಬ್ಬ ವ್ಯಕ್ತಿ. ಇವರನ್ನ ಒಂದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹಸನ್ ಮುಖ್ಬಾಯ್ ಅನ್ನುವ ಒಂದು ಹೆಸರಿಂದ ಕರಿತಾ ಇದ್ರು ಅಂತಾನೆ ನೋಡ್ಬೋದು. ಅದ್ರ ಜೊತೆಗೆ ಇವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ಗೆ ಹೋಗಿ ಅಲ್ಲಿ ಬ್ಯಾಂಕಿಂಗ್ ಮತ್ತೆ ಫೈನಾನ್ಸ್ ಅನ್ನೋ ಒಂದು ಸ್ಟಡೀಸ್ನ ಮುಗಿಸಿ ಅದಾದ ನಂತರ 1936 ಅಲ್ಲಿ ಇಂಡಿಯಾಗೆ ಬಂದು ಹರ್ಕಿಸನ್ ದಾಸ್ ಲುಕ್ಮಿದಾಸ್ ಅನ್ನೋ ಒಂದು ಸ್ಟಾಕ್ ಬ್ರೋಕಿಂಗ್ ಕಂಪನಿಯಲ್ಲಿ ಅವರ ಒಂದು ಕರಿಯರ್ನ ಸ್ಟಾರ್ಟ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, 1936 ಅಲ್ಲಿ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ಇತ್ತು, ಒಂದು ಬ್ರೋಕಿಂಗ್ ಫರ್ಮ್ ಯಾವ ರೀತಿ ಇತ್ತು ಅಂತ ನೆನ್ಪಿಟ್ಕೊಳ್ಳಿ. ಒಂದು ಅಂದಾಜು ಪಡ್ಬೋದು ನೀವು ಯಾವಾಗಿಂದ ಇವಾಗಿಂದ ಎಷ್ಟು ವರ್ಷದಿಂದ ಸ್ಟಾಕ್ ಮಾರ್ಕೆಟ್ ಇದೆ, ಹೆಂಗೆಲ್ಲ ಬ್ರೋಕಿಂಗ್ ಒಂದು ಫರ್ಮ್ ಇದೆ ಅಂತ ಒಂದು ಇನ್ಫಾರ್ಮೇಶನ್ ಇತ್ತು. ಜಸ್ಟ್ ಒಂದು ಗೇಜ್ ಮಾಡ್ಬೋದು. ಅದ್ರ ಜೊತೆಗೆ ಅಲ್ಲೊಂದು 20 ವರ್ಷ ಕೆಲಸ ಮಾಡ್ತಾರೆ. ಅದಾದ್ಮೇಲೆ ICICI ಗ್ರೂಪ್ನ ಒಂದು ಫಾರ್ಮೇಶನ್ ಸಹ ಇವರು ಸಹ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿಯಾಗಿ ಒಂದು ICICI ಒಂದು ಬ್ಯಾಂಕ್ನ ಒಂದು ಫಾರ್ಮೇಶನ್ಸ್ ಮಾಡ್ತಾರೆ. ಅದಾದ ನಂತರ ಅಲ್ಲೂ ಸಹ ಸುಮಾರು ವರ್ಷ ಕೆಲಸ ಮಾಡಿ 20 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ನ ತಗೊಂಡು ಒಂದು ಟಾಪ್ ಲೆವೆಲ್ ಇಂದ ಅವರು ರಿಟೈರ್ಮೆಂಟ್ ನ ತಗೊಂತಾರೆ. ಅದಾದ್ಮೇಲೆ ರಿಟೈರ್ಮೆಂಟ್ ತಗೊಂಡು ಅವ್ರೇನು ರಿಟೈರ್ಮೆಂಟ್ ಆಯ್ತು, ಆರಾಮಾಗಿ ರಿಲ್ಯಾಕ್ಸ್ ಕೂತ್ಕೊಂಡು ಅಂತ ಅನ್ಕೊಂಡ್ರ? ಖಂಡಿತವಾಗಿ ಇಲ್ಲ. ಅವ್ರು ಡಿಸೈಡ್ ಮಾಡಿದ್ರು ನಾನು ಏನಾದ್ರು ಬೇರೆ ಏನಾದ್ರು ಹೊಸ್ದಾಗಿ ಮಾಡ್ಬೇಕು ಅಂತ ಡಿಸಿಷನ್ ಮಾಡಿ HDFC ಅನ್ನೋ ಒಂದು ಗ್ರೂಪ್ನ ಫಾರ್ಮೇಶನ್ಸ್ ಮಾಡಿದ್ರು. ಈಗಿನ ಜನರೇಷನ್ ಹೆಂಗ್ ನಾವ್ ಹೇಳಿ, ಒಂದು 35-40 ಇಯರ್ಸ್ ಅಥವಾ 30-50 ವರ್ಷ ಅಂತ ಅನ್ಕೊಳ್ಳಿ, ಆವ್ರೇಜ್ 50 ವರ್ಷ ಆಯ್ತು, ಅಪ್ಪ ನಮ್ದು ಎಲ್ಲ ಮುಗೀತಪ್ಪ, ರಿಟೈರ್ಮೆಂಟ್ ಆಯ್ತು, ರಿಲ್ಯಾಕ್ಸ್ ಆಗಿರ್ಬೇಕಂತ ಅನ್ಕೊಂತೀರಿ. ನೋಡಿ, ನಮ್ಗೊಂದು ಲೈಫಲ್ಲಿ ಸಕ್ಸಸ್ ಅಚೀವ್ಮೆಂಟ್ ಮಾಡ್ಬೇಕಂತ ಇತ್ತು ಅಂತ ಹೇಳಿದ್ರೆ, ಇರ್ರೆಸ್ಪೆಕ್ಟಿವ್ ಆಫ್ ಏಜ್ ನಾವೊಂದು ಮಾಡುವಂತ ಒಂದು ಅಂದ್ರೆ ಒಂದು ಸ್ಟ್ರೆಂತ್ ಇರುತ್ತಲ್ಲ ಮೈಂಡ್ ಅಲ್ಲಿ, ಆ ಒಂದು ಸ್ಟ್ರೆಂತ್ ಯಾವ ರೀತಿ ಇತ್ತು ಅಂತ ನಮ್ಮ HD ಪಾರೇಖ್ ಅನ್ನುವ ಒಂದು ವ್ಯಕ್ತಿಯಲ್ಲಿ ನಾವು ನೋಡ್ಬೋದು. ಅದಾದ ನಂತರ 1977-78 ಅಲ್ಲಿ ಈ ಒಂದು ಕಂಪನಿ ಫಾರ್ಮೇಶನ್ಸ್ ಆದ್ಮೇಲೆ 1977 ಫಾರ್ಮೇಶನ್ಸ್ ಆದ್ಮೇಲೆ 1978 ಅಲ್ಲಿ ಒಂದು ಫಸ್ಟ್ ಪಬ್ಲಿಕ್ ಇಶ್ಯೂ ಸಹ ಬರ್ತಾರೆ. ಅದತ್ರ 10 ಕೋಟಿ ಒಂದು ಫಾರ್ಮೇಶನ್ಸ್ ಮಾಡ್ತಾರೆ, ಅಥವಾ ಒಂದು IPO ಮುಖಾಂತರ ಒಂದು ರೇಸ್ ಮಾಡ್ತಾರೆ. ಅದಾದ್ಮೇಲೆ ಈಗಿನ ಸಿಚುವೇಶನ್ ICICI ಗ್ರೂಪ್ ಬಂದು 5 ಟ್ರಿಲಿಯನ್ ಒಂದು ಮಾರ್ಕೆಟ್ ಕ್ಯಾಪ್ ಇರುವಂತ ಒಂದು ದೊಡ್ಡದಾಗಿರುವಂತ ಒಂದು ಕಂಪನಿ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಈ ನಮ್ಮ ಹಸನ್ಮುಖ್ ಅಥವಾ HD ಪಾರೇಖ್ ಅನ್ನೋ ಒಂದು ವ್ಯಕ್ತಿ ಹೇಳಿದ್ನಲ್ಲ, ಆ ವ್ಯಕ್ತಿ 1993 ಗಂಟೆ ಈ ಒಂದು ಕಂಪನಿನ ಸಿಕ್ಕಾಪಡೆ ಒಂದು ಸ್ಟ್ರಾಂಗ್ ಆಗಿ ಒಂದು ಫೌಂಡೇಶನ್ ಒಂದು ಲೇ ಮಾಡಿ ರಿಟೈರ್ಮೆಂಟ್ ತಗೊಂಡ್ರೆ 1993 ಅಲ್ಲಿ ಕಂಪ್ಲೀಟ್ ಆಗಿ ಈ ಒಂದು HDFC ಕಂಪನಿಯಿಂದ. ಅದಾದ್ಮೇಲೆ ಅವರ ಒಂದು ಪವರ್ನ ಅಥವಾ ಅವರ ಒಂದು ಚೇರ್ಮನ್ಶಿಪ್ ನ ಮಿಸ್ಟರ್ ದೀಪಕ್ ಪಾರೇಖ್ ಅವರು ಸಹ ನೆಕ್ಸ್ಟ್ ರಿಟೈರ್ಮೆಂಟ್ ಆಗ್ತಾರೆ, ಮರ್ಜರ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅದಾದ್ಮೇಲೆ 1994 ಅಲ್ಲಿ HDFC ಬ್ಯಾಂಕ್ ನ ಒಂದು ಫಾರ್ಮೇಶನ್ಸ್ ಆಗುತ್ತೆ. ಅದು ಮಿಸ್ಟರ್ ದೀಪಕ್ ಪಾರೇಖ್ ಅನ್ನುವ ಒಂದು ಲೀಡರ್ಶಿಪ್ ಅಲ್ಲಿ ಅಥವಾ ಚೇರ್ಮನ್ಶಿಪ್ ಅಲ್ಲಿ ಒಂದು ಕಂಪನಿ ಒಂದು ಫಾರ್ಮೇಶನ್ಸ್ ಆಗುತ್ತೆ. ಅದು ಸಹ ಪಬ್ಲಿಕ್ ಆಗಿ ಬರುತ್ತೆ. ಅದಾದ್ಮೇಲೆ 1993-94 ಅಂತಾನೆ ಹೇಳ್ಬೋದು ಸ್ನೇಹಿತರೆ, ಆ ಒಂದು ಟೈಮಲ್ಲಿ ಬಂತು ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಇಷ್ಟು ಒಂದು ಇನ್ಫಾರ್ಮೇಶನ್ಸ್ ಆದ್ಮೇಲೆ ಈ ಕಂಪನಿ ಒಂದು ಸ್ಟ್ರಾಂಗ್ ಫೌಂಡೇಶನ್ಸ್ ಆಯ್ತು, ಅದಾದ್ಮೇಲೆ ಇವರ ಒಂದು ಎಕ್ಸ್ಪೀರಿಯನ್ಸ್ ಅಂತ ಆಯ್ತು, ಅದಾದ್ಮೇಲೆ ಇರೋಂಥ ಒಂದು ಲೀಡರ್ಶಿಪ್ ಆಯ್ತು, ಇದೆಲ್ಲನ ತಗೊಂಡು ಡಿಸೈಡ್ ಮಾಡಿದ್ರು HDFC ಮತ್ತೆ HDFC ಬ್ಯಾಂಕ್ ಒಂದು ಮರ್ಜರ್ ಮಾಡಿದ್ರೆ ನಮ್ಗೊಂದು ಒಳ್ಳೆ ಮಾರ್ಕೆಟ್ ಲೀಡರ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಅದ್ರ ಜೊತೆಗೆ ಸಿನರ್ಜಿಯ ಒಂದು ಬೆನಿಫಿಟ್ ಇರುತ್ತೆ ಅಂತ ಡಿಸಿಷನ್ ಮಾಡಿದ್ರು. ಸಿನರ್ಜಿ ಅಂದ್ರೆ ಏನಂತ ಹೇಳಿದ್ರೆ, ಎರಡು ಕಂಪನಿಯಲ್ಲಿ ಇರುವಂತ ಒಂದು ಅಡ್ವಾಂಟೇಜ್ ಅಥವಾ ಒಂದು ಮೂಡ್ಸ್ ಅಂತ ಕರೀತಾರಲ್ಲ ನಮ್ಮ ಇನ್ವೆಸ್ಟ್ಮೆಂಟ್ಸ್ ಕಂಪನಿಯಲ್ಲಿ, ಯಾವ್ದಾದ್ರು ಒಂದು ಮೂಡ್ಸ್ ಅಥವಾ ಒಂದು ಯುನೀಕ್ ಆಗಿರುವಂತ ಒಂದು ಐಟಮ್ ಅಂತ ಕರೀತಾರಲ್ಲ, ಆ ಒಂದು ಸಿನರ್ಜಿನ ಯುಟಿಲೈಸ್ ಮಾಡ್ಕೊಂಡು ಒಂದು ಮಾರ್ಕೆಟ್ ಲೀಡರ್ ಆಗಬೇಕು, ನಮ್ಮ ಒಂದು ಬೆನಿಫಿಟ್ ನ ಒಂದು ಇನ್ಕ್ರೀಸ್ ಮಾಡ್ಕೊಬೇಕು, ಮಾರ್ಕೆಟ್ ನ ಒಂದು ಲೀಡರ್ ಆಗಬೇಕು, ವೇರಿಯಸ್ ಒಂದು ಫೈನಾನ್ಷಿಯಲ್ ಪ್ರಾಡಕ್ಟ್ ಅಂತ ಡಿಸಿಷನ್ ಮಾಡಿ April 4th 2022 ಅಲ್ಲಿ ಅನೌನ್ಸ್ಮೆಂಟ್ಸ್ ಮಾಡ್ತಾರೆ. HDFC ಅದ್ರ ಜೊತೆಗೆ HDFC ಬ್ಯಾಂಕ್ ಮರ್ಜರ್ ಆಗಿ HDFC ಬ್ಯಾಂಕ್ ಆಗುತ್ತೆ ಅಂತ ಅನೌನ್ಸ್ಮೆಂಟ್ಸ್ ಮಾಡಿದ್ರು. ಅದಾದ್ಮೇಲೆ ನೀವು ಹೋಗಿ ನೋಡ್ಬೋದು ಮಾರ್ಕೆಟ್ ಒಂದು
ನಂತರದ ಮಾರ್ಕೆಟ್ ಒಂದು ಸೆಂಟಿಮೆಂಟ್ ಅಲ್ಲಿ ಯಾವ ರೀತಿ ಒಂದು ಸೂಪರ್ ಆಗಿ ಒಂದು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಯಾವ ರೀತಿ ಒಂದು ಅಪ್ ಟ್ರೆಂಡ್ ಕೊಡ್ತು ಅಂತ ನೀವು ನೋಡ್ಬೋದು. ಅದಾದ್ಮೇಲೆ ಈಗಿನ ಒಂದು ಸಿಚುವೇಶನ್ಸ್ ಅಲ್ಲಿ ಕನ್ಫರ್ಮೇಶನ್ಸ್ ಕೊಟ್ಟಿದ್ದಾರೆ. ಜುಲೈ 13 HDFC ನ ಒಂದು ಶೇರ್ಸ್ ಏನಿದೆ ಅದು ಸ್ಟಾಕ್ ಮಾರ್ಕೆಟ್ ಡಿಲಿಸ್ಟ್ ಆಗುತ್ತೆ. HDFC ಗ್ರೂಪ್ ಅಲ್ಲಿ ಯಾರು 25 ಶೇರ್ಸ್ ಇಟ್ಕೊಂಡಿದ್ದಾರೆ, 25 ಶೇರ್ಸ್ಗೆ 42 ಶೇರ್ನ HDFC ಬ್ಯಾಂಕ್ ನ ಒಂದು ಶೇರ್ಸ್ ಕೊಡ್ತಿದೆ ಅಂತ ಸಹ ಒಂದು ಅನೌನ್ಸ್ಮೆಂಟ್ಸ್ ಮಾಡಿದ್ರು. ಈ ಒಂದು ಮರ್ಜರ್ ಸ್ನೇಹಿತರೆ ಇಂಡಿಯಾದಲ್ಲಿ ಆಗ್ತಿರುವಂತ ಅತಿ ದೊಡ್ಡ ಒಂದು ಕಂಪನಿ ಒಂದು ಮರ್ಜರ್ ಅಂತ ಹೇಳ್ಬೋದು. ಈ ಒಂದು ಕಂಪನಿ ಮರ್ಜರ್ ಆಯ್ತು ಅಂತ ಹೇಳಿದ್ರೆ ಈ ಕಂಪನಿ ಒಂದು ಅಥವಾ ಒಂದು ಗ್ರೂಪ್ ನ HDFC ಬ್ಯಾಂಕ್ ನ ಒಂದು ಮಾರ್ಕೆಟ್ ಕ್ಯಾಪ್ ಬಂದು more than 18 ಟ್ರಿಲಿಯನ್ ಆಗುವಂತ ಒಂದು ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಸಹ ಒಂದು ನ್ಯೂಸ್ ನ ಸಹ ಓದ್ತಿದೆ. ಇವಿಷ್ಟು ಆದ್ಮೇಲೆ ಸತೀಶ್ ಅವರೇ ಇದು ನಮ್ಗೆ ಹೆಂಗೆ ಹೆಲ್ಪ್ ಆಗುತ್ತೆ ಏನಂತ ಹೇಳಿದ್ರೆ ಸಾರಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಯಾವುದೇ ಒಂದು ಕಂಪನಿ ಈ ರೀತಿ ಒಂದು ನನ್ನ ಹಿಂದಿನ ವಿಡಿಯೋದಲ್ಲಿ ಸಹ ಹೇಳಿದೆ ICICI ಬ್ಯಾಂಕ್ ಮತ್ತೆ ICICI ಸೆಕ್ಯೂರಿಟೀಸ್ ಹೆಂಗ್ ಮರ್ಜರ್ ಆಗ್ತಿದೆ ಅಂತ. ಅದೇ ರೀತಿ ಇದು ಸಹ ಮರ್ಜರ್ ಆಯ್ತು ಅಂತ ಹೇಳಿದ್ರೆ ಈ ಒಂದು ICICI ಬ್ಯಾಂಕ್ ಅಲ್ಲಿ ಒಂದು 2 ಕಂಪನಿಯಲ್ಲಿ ಇದ್ದಂತಹ ಒಂದು ಕಾಸ್ಟ್ ರಿಡಕ್ಷನ್ ಆಗುತ್ತೆ, ಮಾರ್ಜಿನ್ ಇನ್ಕ್ರೀಸ್ ಆಗುತ್ತೆ, ಮಾರ್ಕೆಟ್ ಲೀಡರ್ ಆಗ್ತಾರೆ. ಅದ್ರ ಜೊತೆಗೆ ವೇರಿಯಸ್ ಒಂದು ಪ್ರಾಡಕ್ಟ್ ಗಳನ್ನ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಈ ಒಂದು ICICI ಬ್ಯಾಂಕ್ ವೆರಿ ವೆರಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ನೀವು ಒಂದು ಪ್ಲಾನಿಂಗ್ ನ ಮಾಡ್ಕೊಬಹುದು. ಇದು ನನ್ನೊಂದು ಜಸ್ಟ್ ರೆಫರೆನ್ಸ್ ಪಾಯಿಂಟ್ ಅಷ್ಟೇ ಹೇಳ್ತಾ ಇದ್ರಿ. ಇದಾದ್ಮೇಲೆ ನೆಕ್ಸ್ಟ್ ಇನ್ನು ಹೆಚ್ಚಿನ ರಿಸರ್ಚ್ ಮಾಡ್ಕೊಂಡು ಡಿಸಿಷನ್ ಮಾಡ್ಬೋದು. ಓಕೆ, ಇದಾದ್ಮೇಲೆ ಸ್ನೇಹಿತರೆ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಈಗಿನ ಸಿಚುವೇಶನ್ಸ್ ಅಲ್ಲಿ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಹೈಯೆಸ್ಟ್ ಕಾಂಪೊನೆಂಟ್ಸ್ ಇರುವಂತಹ ಸ್ಟಾಕ್ ಗಳು ಬಂದ್ರೆ ರಿಲಯನ್ಸ್, HDFC ಬ್ಯಾಂಕ್ ಇದೆ. ಇದು ಮರ್ಜ್ ಆದ್ಮೇಲೆ ನೀವೇನಾದ್ರು ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತಿದ್ರೆ HDFC ಬ್ಯಾಂಕ್ ಒಂದೇ ನೋಡಿದ್ರೆ ಸಾಕು, ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡಿದ್ರೆ HDFC ಬ್ಯಾಂಕ್ ಒಂದೇ ನೋಡಿದ್ರೆ ಸಾಕಾಗುತ್ತೆ. ನಿಮ್ಮ ಮಾರ್ಕೆಟ್ ಸೆಂಟಿಮೆಂಟ್ ಆಲ್ಮೋಸ್ಟ್ ಗೇಜ್ ಮಾಡಕ್ಕೆ ಒಂದ್ ಸ್ವಲ್ಪ ಮಟ್ಟಿಗೆ ಒಂದು ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಟೆಕ್ನಿಕಲ್ ಸ್ಕಿಲ್ಸ್ ಸಹ ಇದ್ರೆ ಆರಾಮಾಗಿ ಟ್ರೇಡ್ ಮಾಡೋದು ವಿತೌಟ್ ಎನಿ ಟೆನ್ಷನ್. ಅದ್ರ ಜೊತೆಗೆ ಇದು ಡೈಲಿ ಟೈಮ್ ಫ್ರೇಮ್ ನ ಒಂದು HDFC ನ ಒಂದು ನಂತರ ಒಂದು ಚಾರ್ಟ್ ಶೇರ್ ಮಾಡ್ತಾ ಇದ್ದೀನಿ ಡೈಲಿ ಟೈಮ್ ಫ್ರೇಮ್ ಅಲ್ಲಿ. ನೀವು ನೋಡ್ಬೋದು ಈ ಒಂದು ರೇಂಜ್ ನಾನು ಏನು ಫಾರ್ಮೇಶನ್ಸ್ ಹಾಕಿದ್ದೀನಲ್ಲ ಇದೇ ರೇಂಜ್ ಅಲ್ಲಿ ಒಂದು ಮಾರ್ಕೆಟ್ ಒಂದು ಅಥವಾ ಈ ಒಂದು ಬ್ಯಾಂಕ್ ಮೂವ್ಮೆಂಟ್ ಆಗ್ತಿತ್ತು ಅಂತ ಹೇಳ್ಬೋದು. ನೀವು ನೋಡ್ಬೋದು ಯಾವುದೇ ಒಂದು ಸ್ಟಾಕ್ ಕಂಪ್ಲೀಟ್ ರೆಡ್ ಆಗಿ ಬಿದ್ದಿದ ತಕ್ಷಣ ಇದೊಳಗೆ ತುಂಬಾ ಕಷ್ಟಪಡುತ್ತೆ. ಬಟ್ ಅದರ ವಿರುದ್ಧವಾದಂತಹ ಒಂದು ಸ್ಟಾಕ್ ಅಂತ ಹೇಳಿದ್ರೆ ಕ್ವಾಲಿಟಿ ಸ್ಟಾಕ್ ಅಂತ ಹೇಳಿದ್ರೆ ನೋಡ್ಬೋದು ಈ ನಮ್ಮ HDFC ಗ್ರೂಪ್ ನೋಡ್ಬೋದು. ಬಿದ್ರು ಸಹ ನೀವು ನೋಡ್ಬೋದು ರಿಕವರಿ ಯಾವ ರೀತಿ ಫಾಸ್ಟ್ ಆಗಿದೆ ಅಂತ ನೀವು ನೋಡ್ಬೋದು. ಅದ್ರ ಜೊತೆಗೆ ಈ ಒಂದು ಪಾಯಿಂಟ್ ಈ ಸ್ಟಾಕ್ ಅಲ್ಲಿ ಹೇಳ್ಬೇಕಾದ್ರೆ ಅಥವಾ ನೀವು ಈ ಒಂದು ಪಾಯಿಂಟ್ ಅಲ್ಲಿ ಬೈ ಮಾಡಿದ್ರೆ ಒಳ್ಳೆ ಒಂದು ಕ್ವಾಲಿಟಿ ಒಂದು ಪ್ರೈಸ್ ಅಂತ ಹೇಳ್ಬೋದಾಗಿತ್ತು. ಸ್ವಲ್ಪ ಅಪ್ ಮೂವ್ಮೆಂಟ್ ಆಗಿದೆ, ಏನು ಸಮಸ್ಯೆ ಇಲ್ಲ. ಈ ಲೆವೆಲ್ ಏನಾದ್ರು ಕ್ರಾಸ್ ಆಯ್ತು ಅಂದ್ರೆ 100% ನೀವು ಇನ್ವೆಸ್ಟ್ ಮಾಡಕ್ಕೆ ಡಿಸಿಷನ್ ಮಾಡ್ಬೋದು. 2800 ಕ್ರಾಸ್ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡಬಹುದು. ಬಟ್ ಒಂದು ಸಮಸ್ಯೆ ಏನಂತ ಹೇಳಿದ್ರೆ ಈ ಒಂದು ಸ್ಟಾಕ್ ಆಲ್ರೆಡಿ ಹೇಳ್ದಂಗೆ ಜುಲೈ 13ಗೆ ಡಿಲಿಸ್ಟಿಂಗ್ ಆಗ್ತಿರೋದ್ರಿಂದ ಈ ಒಂದು ಸ್ಟಾಕ್ ಅಲ್ಲಿ 25 ಸ್ಟಾಕ್ಸ್ ಅನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆಲ್ರೆಡಿ ಹೇಳ್ದಂಗೆ 42 HDFC ಬ್ಯಾಂಕ್ ನ ಶೇರ್ಸ್ ಸಹ ಕೊಡ್ತಿದ್ದಾರೆ. ಈ ಸ್ಟಾಕ್ ಏನಾದ್ರು ಅಕಸ್ಮಾತ್ ಇದ್ದಿತ್ತು ಅಂದ್ರೆ ಆರಾಮಾಗಿ ಇಲ್ಲಿಂದ ಒಂದು 8 to 10% ರೀಚ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇತ್ತು. ಬಟ್ ಈಗಿನ ಸಿಚುವೇಶನ್ಸ್ ಇಲ್ದಿರೋದ್ರಿಂದ ನಾವು ಒಂದು 25 ಶೇರ್ಸ್ ನ ಬೈ ಮಾಡಿದ್ರೆ 42 ಶೇರ್ಸ್ HDFC ಬ್ಯಾಂಕ್ ನ ಶೇರ್ಸ್ ಬರೋದ್ರಿಂದ ನೀವು ಡಿಸಿಷನ್ ಮಾಡ್ಬೋದು ನಿಮ್ಗೆ ಯಾವ್ದು ಬೇಕು ಅಂತ. ಅದ್ರ ಜೊತೆಗೆ ಸ್ನೇಹಿತರೆ ನಾನು ಮಂತ್ಲಿ ಟೈಮ್ ಫ್ರೇಮ್ ನ ಸಹ ಈ ಒಂದು ಚಾರ್ಟ್ ನ ತೋರಿಸ್ಬಿಡ್ತೀನಿ ನೋಡಿ. HDFC ಗ್ರೂಪ್ ನ ಒಂದು ಶೇರ್ಸ್ ನೋಡ್ಬೋದು. ಇದು ಸ್ಟಾಕ್ ಹತ್ರ 2000 ಇಸ್ವಿಲ್ ನಾನು ಏನ್ ಹೇಳಿದ್ನಲ್ಲ ಒಂದು ಇಸ್ವಿಯಿಂದ ನೋಡ್ಬೋದು. ಇವಾಗಿನ ಚಾರ್ಟ್ ಅಲ್ಲಿ ಇರೋದು ಅಷ್ಟೇ ಹೇಳ್ತಾ ಇದೀನಿ. ಅವಾಗಿನಿಂದ ಇವಾಗಿನ ಗಂಟೆ ನೋಡಿದ್ರೆ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟಿದೆ ಅಂತ ನೋಡ್ಬೋದು. ಇದಕ್ಕೆ ಹೇಳೋದು ಯಾವುದೇ ಒಂದು ಏನಾದ್ರು ಒಂದು ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಒಂದು ಸ್ಟಾಕ್ ಮಾರ್ಕೆಟ್ ಆಗಿರುವಂತಹ ಒಂದಷ್ಟು ಕಂಪನಿಗಳಲ್ಲಿ ಒಂದು ಜೆಮ್ ಅಥವಾ ಒಂದು ಮುತ್ತನ್ನು ತೆಗೆಯುವಂತ ಒಂದು ಸ್ಕಿಲ್ಸ್ ನಿಮ್ಗೆ ಇತ್ತು ಅಂದ್ರೆ ಈ ರೀತಿಯ ಸ್ಟಾಕ್ಗಳು 100 ಸ್ಟಾಕ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 2-3 ಸಿಗಾಕೊಂತ ಹೇಳಿದ್ರೆ ನೋಡಿ ಈ ರೀತಿ ಒಂದು ರಿಟರ್ನ್ಸ್ ಗಳು ಬರುವಂತ ಒಂದು ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಅದು ವೆರಿ ವೆರಿ ಲಾಂಗ್ ಟರ್ಮ್. ನೀವು ನೋಡ್ಬೋದು ಡ್ಯೂರಿಂಗ್ ಕೊರೋನಾ ಟೈಮಲ್ಲಿ ಸಹ ನೀವು ಬಿದ್ರು ನೋಡ್ಬೋದು ಎಷ್ಟು ಫಾಸ್ಟ್ ರಿಕವರ್ ಆಗಿದೆ ನೋಡಿ. ಅದಕ್ಕೆ ಹೇಳೋದು ಕ್ವಾಲಿಟಿ ಸ್ಟಾಕ್ಸ್ ಅಲ್ಲಿ ಇರುವಂತ ಒಂದು ಜೆಮ್ ನ ನಾವು ಎಲ್ಲ ಕ್ವಾಲಿಟಿ ಸ್ಟಾಕ್ಗಳು ಅದರಲ್ಲಿ ಒಂದು ಜೆಮ್ ಅಥವಾ ಮುತ್ತುಗಳನ್ನ ಒಂದು ಹುಡುಕಿ ತೆಗೆಯುವಂತ ಸ್ಕಿಲ್ಸ್ ಇದೆಯಲ್ಲ ಅದು ತುಂಬಾ ಕಡಿಮೆ ಜನಕ್ಕೆ ಇರೋದು. ಅದನ್ನ ನೀವು ಕಲೀರಿ. ಅದು ಚಾರ್ಟ್ ಅಲ್ಲಿ ನೋಡೋದು ಸಹ ನಮಗೆ ಚಾನ್ಸಸ್ ಸಿಗುತ್ತೆ. ಸೊ ಆ ರೀತಿಯ ಒಂದು ಇನ್ಫಾರ್ಮೇಶನ್ ಹೇಳಿದ್ಮೇಲೆ HDFC ಬ್ಯಾಂಕ್ ನ ಒಂದು ಚಾರ್ಟ್ ಸಹ ನೋಡಬಹುದು. ಇದು ಸಹ ಮೋರಲ್ಲೆಸ್ ಅದೇ ರೇಂಜ್ ಅಲ್ಲಿ ಒಂದು ಟ್ರೇಡ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಸೊ ಮೋರಲ್ಲೆಸ್ ನಾವು ಇಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೆ ಒಂದು ಸ್ಕಿಲ್ಸ್ ಆಗಿ ಒಂದು ಒಳ್ಳೆ ಕ್ವಾಲಿಟಿ ಪ್ರೈಸ್ ಆಗಿರೋದು. ಬಟ್ ದಟ್ಸ್ ಓಕೆ, ನಮಗೆ ಒಂದು ಲೇಟ್ ಆದ ಸಮಸ್ಯೆ ಏನಿಲ್ಲ. ಈ ಒಂದು ಸ್ಟಾಕ್ ಸಹ ಇಲ್ಲಿ ಏನಾದ್ರು ಕ್ರಾಸ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಐತೆ. ನೆಕ್ಸ್ಟ್ ವೀಕ್ ಕ್ರಾಸ್ ಏನಾದ್ರು ಆಯ್ತು ಒಳ್ಳೆ ಒಂದು ಬುಲಿಶ್ ಕ್ಯಾಂಡಲ್ ಬಂತು ಅಂತ ಹೇಳಿದ್ರೆ ನೆಕ್ಸ್ಟ್ ಟಾರ್ಗೆಟ್ ಇದು ಬಂದು ಇಲ್ಲಿಂದ ನೆಕ್ಸ್ಟ್ ಟಾರ್ಗೆಟ್ ರೀಚ್ ಆಗುವಂತ ಟೈಮ್ ಇರೋದ್ರಿಂದ ಈ ಒಂದು ಸ್ಟಾಕ್ ಸಹ ಅಂದ್ರೆ ಪ್ರಾಬಬ್ಲಿ ಅಂದ್ರೆ 15 days to 1 month ಮೋರ್ ದೆನ್ 10% ಅಪ್ ಟ್ರೆಂಡ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಇದು ಒಂದು HDFC ಬ್ಯಾಂಕ್ ನ ಒಂದು ಚಾರ್ಟ್ ಡೈಲಿ ಟೈಮ್ ಫ್ರೇಮ್ ಅಲ್ಲಿ. ಇದನ್ನ ನಾನು ಮಂತ್ಲಿ ಟೈಮ್ ಫ್ರೇಮ್ ಹೋಗಿ ನೋಡಿದ್ರೆ ಇದು ಸಹ ನೋಡಬಹುದು 2000 ಇಸ್ವಿಯಿಂದ ಇವಾಗ ಅಂತ ನೋಡಿದ್ರೆ ಎಷ್ಟು ನೀವು ಪರ್ಸೆಂಟೇಜ್ ನೋಡ್ಕೊಂಬಿಡಿ, ಎಷ್ಟು ಅಮೌಂಟ್ ಬಿಟ್ಬಿಡಿ, ಪರ್ಸೆಂಟೇಜ್ ನೋಡ್ಕೊಳ್ಳಿ ಎಷ್ಟು ರಿಟರ್ನ್ ಆಗಿದೆ ಅಂತ. ಸೊ ಈ ರೀತಿ ಒಂದು ರಿಟರ್ನ್ಸ್ ಬರ್ಬೇಕಂದ್ರೆ ಸ್ನೇಹಿತರೆ ನೀವು ಕ್ವಾಲಿಟಿ ಸ್ಟಾಕ್ಗಳನ್ನ ಪಿಕ್ ಮಾಡುವಂತ ಸ್ಕಿಲ್ಸ್ ನ ಕಲ್ತ್ಕೊಳ್ಳಿ. ಅದ್ರ ಜೊತೆಗೆ ಚಾರ್ಟ್ ರೀಡಿಂಗ್ ನ ಕಲ್ತ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಟೆಕ್ನಿಕಲ್ ಅನಾಲಿಸಿಸ್ ಕಲಿಬೇಕು ನನ್ನ ಹತ್ರ ಅಂದ್ರೆ 9620275275ಗೆ ವಾಟ್ಸ್ಆಪ್ ಸಹ ಮಾಡಿಕೊಂಡು ನೀವು ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಕಲಿಬಹುದು. ಅದನ್ನು ನೀವು ಬೋತ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅದ್ರ ಜೊತೆಗೆ ಸ್ಟಾಕ್ಗಳು ಸಹ ನೀವು ಇನ್ವೆಸ್ಟ್ ಮಾಡಕ್ಕೆ
ಪ್ಲಾನಿಂಗ್ ನ ಮಾಡ್ಕೊಬೋದು ಆ ಟೆಕ್ನಿಕಲ್ ಅನಾಲಿಸಿಸ್ ಮುಖಾಂತರ. ಅದ್ರ ಜೊತೆಗೆ ನೀವೇನಾದ್ರೂ ಇಲ್ಲ ಸತೀಶ್ ಅವರ ಬರೀ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತು, ಆಪ್ಷನ್ಸ್ ನ ಒಂದು ಸ್ಟ್ರಾಟಜೀಸ್, ಆಪ್ಷನ್ಸ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ಸ್ ಬೇಕು, ಅದ್ರ ಬಗ್ಗೆ ಟ್ರೈನಿಂಗ್ ಏನಾದ್ರು ಬೇಕಿತ್ತು ಅಂದ್ರೆ ಸಹ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಈ ನಂಬರ್ಗೆ 9620275275 ಅಂತ ಹೇಳ್ತಾ. ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನೆನ್ಪಿಟ್ಕೊಳ್ಳಿ, ನೀವು ಕಲೀರಿ, ಬೇರೆಯವ್ರಿಗೂ ಕಲಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.